ಸ್ನೇಹಿತರೆ ನಮಸ್ಕಾರ. I got married to Shambhu Kalolikar in 1996. About 30 years have passed since I got married and came into the Kalolikar family. When we came here, it was a simple, humble family who had been slowly growing because of the education their parents have given them. He has done more than 30 years of service, government service. He's an IAS officer. He retired as Additional Chief Secretary to Government of Tamil Nadu. The experience of working in government in a state like Tamil Nadu will be very useful when he comes and uses that in politics. ನಮ್ಮ ಮಕ್ಕಳು ಸುಖದಿಂದಿರಲಿ, ನಮ್ಮ ಮಕ್ಕಳಿಗೆ ಹೆಂಡಿ ಬೆಳೆಯಕ್ಕೆ ಹಚ್ಚಬಾರ್ದು, ಇನ್ನೊಬ್ರು ಚಾಕ್ರಿ ಇಡಬಾರ್ದು ಅಂತಂದು ನಾವು ಕಷ್ಟಪಟ್ಟು ಕಲಿಸಿರಿ. ಕಟ್ಟೋದೇನು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. 130-140 ಎಕರೆ ಜಮೀನು ತೊಗೊಂಡಿದ್ದು, ಎಲ್ಲನೂ ಮಾಡಿದ್ವು. ಮತ್ತು ಇವರು ಗೌಡ್ರು ಅಡ್ಡ ಬಂದ್ರು, ಅದಕ್ಕೆ ಕೇಸು ಮಾಡಿದೆವು. ಕೇಸು ನಡೀತು, ಕೇಸು ನಮ್ಮಂತೆನೂ ಆಯ್ತು. ನಾನು ಡಾಕ್ಟರ್ ಶಿವರುದ್ರ ಕಲ್ಲೋಳ್ಕರ್. 35 ವರ್ಷಗಳವರೆಗೆ 1986ರಿಂದ 2021ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ ರೀ. ನಾನು ಈ ಕಲ್ಲೋಳ್ಕರ್ ಕುಟುಂಬದ ಉಚ್ಚ ಶಿಕ್ಷಣವನ್ನು ಪಡೆದಂಥ ಮೊದಲ ಸದಸ್ಯರು. ಸರ್, ಈ ಕಲ್ಲೋಳಿಕರ್ ಫ್ಯಾಮಿಲಿ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ಇತಿಹಾಸ ಪ್ರಾಧ್ಯಾಪಕನಾಗಿ ಭಾಳ ಜನ ರಾಜ ಮಹಾರಾಜರ ಇತಿಹಾಸವನ್ನು ನಾವು ಓದಿರ್ತೀವಿ. ಸುಮಾರು 800-900 ವರ್ಷದ ಇತಿಹಾಸ ಈ ಕಲ್ಲೋಳಿಕರ್ ಫ್ಯಾಮಿಲಿಗೆ ಐತೆ ಅಂತ ನನಗೆ ಸ್ಪಷ್ಟವಾಗಿ ಅದನ್ನು ಸ್ಟಡಿ ಮಾಡಿದಾಗ ಗುರುತಾಗಿದೆ. ಅಧಿಕಾರಿ ಅಮಲಾ ಮೇಡಮ್ ಅವರಿಗೆ ಒಂದ್ಸಾರ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಸೂರ್ಯಲ್ಲಿ ಇರ್ತಕ್ಕಂಥ IAS ವಿದ್ಯಾರ್ಥಿಗಳಿಗೆ, IAS ಆದಂತವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಪ್ಲೇಸ್ ನಲ್ಲಿ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ IPS ಮೊದಲ ಅಟೆಂಪ್ಟ್ ನಲ್ಲಿ ಆಗಿ, ನಂತರ 2ನೇ ಅಟೆಂಪ್ಟ್ ನಲ್ಲಿ IAS ಅಧಿಕಾರಿಯಾಗಿ ಅವರು ತಮಿಳುನಾಡು ಮತ್ತು ಭಾರತ ಸರ್ಕಾರದ ಹಲವು ಹುದ್ದೆಗಳಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರು ಎಲ್ಲ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ಇನ್ಸ್ಪಿರೇಷನ್ಸ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ ಅವರು ಇದ್ದಾರೆ. ಉಳಿದವರಿಗೂ ಬಹಳಷ್ಟು ಇನ್ಸ್ಪಿರೇಷನ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಹೋದ್ರೂ ತಮಿಳುನಾಡಲ್ಲಿ ಅವರ ಹೆಸರು ಎಲ್ಲ ಕಡೆ ನಾವು ಕೇಳ್ತಾ ಇದೀವಿ. ಆ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ಎಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಪ್ರಮೋಷನ್ ಆಗಿದೆ ಅವರಿಗೆ. ತಮಿಳುನಾಡಿನ ಮುಂದಿನ ಚೀಫ್ ಸೆಕ್ರೆಟರಿ ಆಗುವಂತ ಅವಕಾಶ ಅವರಿಗಿದೆ. ನನ್ನ ಹೆಸರು ಶಂಕರ್ ಕಲ್ಲೋಳಪ್ಪ ಕಲ್ಲೋಳಿಕರ್. ಮೂಲತಃ ಹೆಬ್ರಟ್ಟಿ ಹರಿಗಿರಿ ಕ್ರಾಸ್ನಲ್ಲಿ ಇರೋದು. ಈಗ ನಾನು ಉಪಾರಣ್ಯ ಸಂರಕ್ಷಣಾಧಿಕಾರಿಗೆ DFO ಆಗಿ ರಿಟೈರ್ಡ್ ಆಗಿದ್ದೀನಿ 2024 ಜೂನ್ದಲ್ಲಿ. ಉಪಾರಣ್ಯ ಸಂರಕ್ಷಣಾಧಿಕಾರಿ ಅಂತ ಹೇಳಿದ್ರೆ ನಮ್ಮದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಲ್ಲಿ ನನಗೆ ನಾನು ಸೆಲೆಕ್ಷನ್ ಆದೆ. IPS ಪ್ರಮೋಷನ್ ಆಗಿತ್ತು ಸರ್, ತಮಗೆ ಪ್ರಮೋಷನ್ ಆಗಿದೆ. ಸ್ನೇಹಿತರೆ, ರಾಜಕಾರಣದ ವಿಷಯದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದಂತೆ ಶೈಕ್ಷಣಿಕ ಸಾಧನೆ ವಿಷಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಕುಟುಂಬವೇನಾದರೂ ಇದ್ರೆ ಅದು ಕೇವಲ ರಾಯಬಾಗ್ ತಾಲೂಕಿನ ಕಲ್ಲೋಳ್ಕರ್ ಕುಟುಂಬ ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದೇ ಮನೆಯಲ್ಲಿ 2 IAS ಪಾಸ್ ಆಗಿದ್ರೆ, ಪ್ರಮೋಟೆಡ್ IAS ಆಗಿ ಸೇವೆ ಸಲ್ಲಿಸಿದವರ ಸಂಖ್ಯೆ ಅದೆಷ್ಟು, ಹಾಗೆ PhD ಮಾಡಿ ಲೆಕ್ಚರ್ಗಳಾದವ್ರ ಸಂಖ್ಯೆ ಅದೆಷ್ಟು, ಹಾಗೆ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಸದಸ್ಯರೆಷ್ಟು, ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರ್ತಕ್ಕಂಥ ಸದಸ್ಯರಿಗೆ ಎಷ್ಟು, ಅದು ಬಹಳಷ್ಟು ಆಗಿರುವಂಥದ್ದು ಸ್ನೇಹಿತರೆ. ರಾಜಕಾರಣದ ವಿಷಯದಲ್ಲಿ ಕಲ್ಲೋಳ್ಕರ್ ಕುಟುಂಬದ ಸಾಧನೆ ಹೇಳಿಕೊಳ್ಳುವಂತೆ ಏನೂ ಇಲ್ಲವಾದರೂ ಕೂಡ ಆವಾಗ ಮತಕ್ಷೇತ್ರದಿಂದ ವಿಧಾನಸಭೆಗೆ ಮೊದಲ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯನ್ನು 4ನೇ ಸ್ಥಾನಕ್ಕೆ ತಳ್ಳಿದ ಖ್ಯಾತಿ ಮಾತ್ರ ಈ ಕಲ್ಲೋಳ್ಕರ್ ಕುಟುಂಬಕ್ಕೆ ಸಲ್ಲುವಂಥದ್ದು ಸ್ನೇಹಿತರೆ. ಇದರ ಜೊತೆಗೆ ಕಳೆದ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಂಭು ಕಲ್ಲೋಳ್ಕರ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರ ಪರಿಣಾಮವಾಗಿ ಇಡೀ ಈಗಿನ ಹಾಲಿ ಲೋಕಸಭಾ ಸದಸ್ಯರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿಕೊಳ್ಳೋದಕ್ಕೋಸ್ಕರ ಇಡೀ ಜಾರಕಿಹೊಳಿ ಕುಟುಂಬದ ಎಲ್ಲ ಸದಸ್ಯರು ಚಿಕ್ಕೋಡಿ ಮತಕ್ಷೇತ್ರದಾಗ ಟೆಂಟ್ ಹೋಗುವಂಗೆ ಮಾಡಿದ ಖ್ಯಾತಿ ಏನಾದರೂ ಇದ್ದರೆ ಅದು ಕಲ್ಲೋಳ್ಕರ್ ಕುಟುಂಬ ಸ್ಪರ್ಧೆ ಮಾಡಿದುದರ ಪರಿಣಾಮ ಅಂತ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಪಕ್ಷದ ಸಾಥ್ ಇಲ್ಲದಿದ್ದರೂ ಕೂಡ ಈ ಕುಟುಂಬ ಈಗ ಪ್ರಬಲವಾಗಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬಕ್ಕೆ ಟಕ್ಕರ್ ಕೊಡಲು ಸಜ್ಜಾಗಿರುವಂಥ ಈ ಕಲ್ಲೋಳ್ಕರ್ ಕುಟುಂಬದ ಹಿನ್ನೆಲೆ ಏನು, ಇದು ಎಲ್ಲವರ ಏನು ಕತ್ತಿ, ಇಷ್ಟೆಲ್ಲ ಮಂದಿ ಹೆಂಗೆ ಬೆಳೆದು ಬಂದರು, ಇವರೆಲ್ಲ ಇಷ್ಟೆಲ್ಲ PhD ಮಾಡಿದವರಷ್ಟು, ಲೆಕ್ಚರರ್ಗಳಷ್ಟು ಮತ್ತು KS ಆದವರಷ್ಟು, ಇದೆಲ್ಲದರ ಸಮಗ್ರವನ್ನು ಮಾಹಿತಿಯನ್ನು ಈ ಕಲ್ಲೋಳ್ಕರ್ ಕುಟುಂಬದ ಸದಸ್ಯರ ಅವರವರ ಕಡೆಯಿಂದನ ಈ ಪರಿಚಯವನ್ನು ಮಾಡಿಕೊಡುವ ಯತ್ನ ನಮ್ಮದು ಸ್ನೇಹಿತರೆ. ಪ್ರಪ್ರಥಮವಾಗಿ ಈ ಕುಟುಂಬದ ಮೂಲ ಹಿರಿಯರಾದಂಥ ಶ್ರೀ ಕೃಷ್ಣ
ಶಿವರುದ್ರ ಕಲ್ಲೋಳ್ಕರ್ ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಮಾರುತಿ ತಮ್ಮನವ್ರು. ನನ್ನ ಹೆಸರು ಅಮಿತ್ ಕಾಂಬ್ಳೆ. ನಮ್ದು ಬಬ್ಲಾದಿರಿ. ಶಿವರಾಜ್ ತಮ್ಮನವ್ರು, ಊರು ಚಿಕ್ಕೋಡಿ. ರಿಷಬ್ ಕಲ್ಲೋಳಿಕರ್, ಹಾರುಗೇರಿ. ಮನೋಜ್ ತಮ್ಮನವ್ರು, ಚಿಕ್ಕೋಡಿ. ಗಜಾನನ್ ಕಾಂಬ್ಳೆ, ಕೆಂಬ್ಲಪುರ್. ಸಮರ್ಥ್ ಕಾಂಬ್ಳೆ, ಬಿಜಾಪುರ್. ಸತೀಶ್ ಕಾಂಬ್ಳೆ, ಉಮರಾನಿ. ಆಕಾಶ್ ಹಿಂಗೆ ಹತ್ನಿ. ಅಭಿಷೇಕ್ ರಾಜಾಪುರ್, ಚಿಕ್ಕೋಡಿ. ಅಲಂಕಾರ್ ತಮ್ಮನವ್ರು, ಚಿಕ್ಕೋಡಿ. ಕಿಚ್ಚ ಅಂತ ಕರೀತಾರೆ ನಂಗೆ. ಹರ್ಷಲ್ ಕಲ್ಲೋಳಿಕರ್, ಹಾರುಗೇರಿ. ಪ್ರಮೋದ್ ಕಾಂಬಳಿ, ಶಿರಗೂರ್. ನಮಸ್ಕಾರ ಯಜಮಾನ್ರ. ನಮಸ್ಕಾರ. ನಿಮ್ಮ ಹೆಸರೇನು? ಕೃಷ್ಣ ಶಿವರುದ್ರ ಕಲ್ಲೋಳ್ಕರ್. ಕೃಷ್ಣಾಜಿ ಶಿವರುದ್ರ ಕಲ್ಲೋಳ್ಕರ್. ನಿಮ್ದು ಯಾವ್ದು ಇದಾರೆ ರೀ? ಎಬ್ರಟ್ಟಿ. ಎಬ್ರಟ್ಟಿ ಹಾಂ ಹಾಂ. ಏನು ಅನಿಸ್ತೈತೆ ರೀ ನಿಮ್ಗೆ? ಏನು ಅನ್ಸದ್ರಿ ದುಡ್ಕೊಂಡು ಮಾಡ್ಕೊಂಡು. ಅವಾಗ ನಿಮ್ಮದು ಆರಂಭದಾಗ ಎಂಥ ಸ್ವಲ್ಪ ಭಾಳ ಶ್ರೀಮಂತರಿದ್ರು ಹೆಂಗೆ ರೀ? ಏನು ಬಡವರು ಬರೀ 1.5 ಎಕರೆ ಜಮೀನ್ದಾಗ ವ್ಯಾಪಾರ ಮಾಡ್ಕೊತ ಬಂದ್ವಿ. ಚಾಕ್ರಿ ಕೂಲಿ ಕಂಬಳಿ ಮಾಡ್ಕೊತ ತಿಂತಾರ್ದಾಗ ಮಾಡ್ಕೊತ ಬಂದಿದ್ದೀವಿ. ದುಡ್ಕೊತ ಮಾಡ್ಕೊತ ದಿನ ಕೂಲಿ ಮಾಡ್ಕೊತ ಹೆಂಗೆ ಮಾಡ್ಕೊತ ವ್ಯಾಪಾರ ಹಾಕೋತ ಬಂದು ಮಕ್ಕಳು ಸಾಯಿ. ಪರಿಸ್ಥಿತಿ ಹೆಂಗಿತ್ತು ಅವಾಗ? ಅವಾಗ ನಾಡು ಗಂಭೀರ ಪರೀಕ್ಷೆ ರೀ, ಕೂಳಿಲ್ಲ. ಪರಿಸ್ಥಿತಿ ಭಾಳ ಗಂಭೀರ ಭಾಳ ಗಂಭೀರ ಪರೀಕ್ಷೆ. ಸಾಮಾಜಿಕ ವ್ಯವಸ್ಥೆನೂ ಸರಿ ಇರಲಿಲ್ಲ. ಇಲ್ಲ ಅವ್ರು ನೀರು ಹಿಡಿದು ಕೊಡಂಗಿಲ್ಲ, ಕೊಡಂಗಿಲ್ಲ. ಪಜಿತ್ ಪಾವನಿ ತಂದ್ರೆ ಇರ್ತಿಲ್ಲ. ಅದು ಬಾಯಿ ಬ್ಯಾಂಕಿಂದ ಆಡ್ಕೊತ ನೀರು ಹಾಕಿಸ್ಕೊಂಡು ಬಂದು ಕುಡಿದ ಅಂತ ಕಷ್ಟದಾಗ. ಹಾಗೆ ಅಲ್ಲೆಲ್ಲ ಕಷ್ಟ ಮೇಡಮ್. ಮತ್ತು ನಿಮಗೆ ಮಕ್ಕಳು ಎಷ್ಟು ಜನ ರೀ? 6 ಮಂದಿ. 6 ಮಂದಿ ಏನ್ರಿ? ಎಷ್ಟು ಜನ ಅಂದ್ರೆ? 4 ಮಂದಿ ಹೆಣ್ಮಕ್ಳು ರೀ, 2 ಮಂದಿ ಗಂಡು ಮಕ್ಕಳು. 2 ಗಂಡು ಮಕ್ಕಳು ಮತ್ತು ನಿಮ್ಗೆ 4 ಮಂದಿ ಹೆಣ್ಮಕ್ಳು. ಹ್ಞೂ ರೀ. ಅವರೆಲ್ಲ ಒಳ್ಳೆ ಇದಕ್ಕೆ ಅವ್ರವ್ರ ಬದುಕಿಗೆ ಅವ್ರವ್ರ ಅಡ್ಡಿಲ್ಲ. ಆಮೇಲೆ ನಿಮಗೆ ಎಷ್ಟು ಕಲ್ತೀರಿ ನೀವು ಅವಾಗ? ಬಿನ್ನೈತೆ ರೀ. ಬಿನ್ನೈತೆ ಕಲ್ತೀರಿ? ಹಾಂ. ಬಿನ್ನೈತೆ ಅಂದ್ರೆ ಒಂದನೇತಕ್ಕಿಂತ ಮೊದಲೇನ್ರಿ? ಮೊದಲು ರೀ. ಬಿನ್ನೈತಾಗನ ಬಂದೈತೆ. ಹೌದನ್ರಿ? ಅಡ್ಡಿಲ್ಲ. ಈಗ ನಿಮ್ಮದು ಮ್ಯಾರೇಜ್ ಎಷ್ಟು ವರ್ಷಕ್ಕೆ ಆತ್ರಿ? ಬಹುಶಃ ಒಂದು 22 ವರ್ಷಕ್ಕೆ ಆಗಿರ್ಬೇಕು ರೀ. ಅವ್ರ ಅವ್ರು ಯಾವ್ರವ್ರು? ಚಿಕ್ಕೋಡಿ ರೀ. ಚಿಕ್ಕೋಡಿ ಅವ್ರ ಅವ್ರ ಹೆಸರೇನು ರೀ? ಶಿವಬಾಯಿ ರೀ. ಶಿವಬಾಯಿ. ಹಾಂ. ಅಡ್ಡಿಲ್ಲ. ಅವರು ಕಲ್ತಾರನ್ರಿ? ಇಲ್ರಿ. ಹಾಂ. ನೀವ ಕಲ್ತಾವ್ರ? ನೀವ ಬಿನ್ನೈತಿ ಕಲ್ತಾವ್ರ? ಬಿನ್ನೈತಿ ಕಲ್ತಂದ್ರೆ ನಿಮ್ಮ ಮಕ್ಕಳನ್ನ ಕಲ್ಸಕ್ಕೆ ಚಾಲು ಮಾಡ್ರಿ? ಹ್ಞೂ ರೀ. ಅವರು ಹಿರಿಯವ್ರು ಯಾರು ರೀ? ಡಾಕ್ಟರ್ ಶಿವರುದ್ರ ಸರ್. ಶಿವರುದ್ರ ರೀ. ಹಾಂ. ಅವ್ರು ಎಲ್ಲಿ ಕಲ್ತ್ರಿ? ಎಬ್ರಟ್ಟಿಗೆ ಕಲ್ತು. ಇಲ್ಲೇ ಎಬ್ರಟ್ಟಿ ಕನ್ನಡ ಶಾಲೆಗೆ ಕಲ್ತಾರ? ಕನ್ನಡ ಶಾಲೆಗೆ ಕಲ್ತು ಯೂನಿವರ್ಸಿಟಿ ಪ್ರೊಫೆಸರ್. ಆಮೇಲೆ ಸಣ್ಣವ್ರಿ ಡಿ ಸಿ ಆಗ್ಯಾರಲ್ರಿ ಅವರು ಎಲ್ಲಿ ಕಲ್ತಾರ? ಅವರು ಇಲ್ಲೇ ಎಬ್ರಟ್ಟಿಗೆ ಕಲ್ತ್ರಿ. ಹೌದ್ರಿ? ಎಬ್ರಟ್ಟಿ ಕಲ್ತು ಹಾರಿಗೇರಿ ಕ್ರಾಸ್ ಕಲ್ತರು. ಅಲ್ಲಿಂದ ಬೆಳಗಾವ್ ಕಲ್ತು. ಇಲ್ಲಿ ಎಷ್ಟನೇ ತನಕ ಕಲ್ತ್ರಿ? ಇಲ್ಲಿಂದ ಮ್ಯಾಟ್ರಿಕ್ ತನಕ ಕಲ್ತ್ರಿ. ಹಾರಿಗೇರಿ ಆತ್ ನಿಮ್ಮ ಏರಿಯಾ ಆತ? ಹಾಂ, ಹಾರಿಗೇರಿ ಹಾರಿಗೇರಿ ಮ್ಯಾಟ್ರಿಕ್ ತನ ಹಾರಿಗೇರಿ ಆಗಿದ್ರು. ಮ್ಯಾಟ್ರಿಕ್ ಮುಗಿಸ್ಕೊಂಡು ಬೆಳಗಾವ್ಗೆ ಹೋದ್ರು. ಅಲ್ಲಿ ಕಲ್ತ? ಬೆಳಗಾವಿಂದ ಧಾರವಾಡಕ್ಕೆ ಹೋದ್ರು. ಅಂದ್ರೆ ಅವ್ರ ಅಣ್ಣನ ಕಡೆ ಹೋದ್ರು. ಅಲ್ಲಿಂದ UPSC ಎಕ್ಸಾಮ್ ಪಾಸ್ ಮಾಡಿ ನೀವು ತಮಿಳ್ನಾಡಿಗೆ ಸೆಲೆಕ್ಟ್ ಆದ. ಅಜಾರಿ ಏನು ಅನಿಸ್ತೈತ್ರಿ ನಿಮ್ಗೆ? ಏನು ಅನಿಸ್ತೈತಿ? ಯಾಕೆ ಹೇಳ್ರಿ? ಅವತ್ತು ಕಾಲದಾಗ ಒಂದು ಕಾಲದಾಗ ಜನ ನಿಮ್ಗೆ ನೀರು ಹಾಕಕ್ಕೆ ತ್ರಾಸ ಮಾಡ್ತಾರೆ. ಮಾಡಿದಾರೆ ಏನ್ರಿ? ನೀರು ನಾವು ಒಂದು ಕೂಡ ನೀರು ತರ್ಬೇಕಾದ್ರೆ ಒದ್ದಾಡ್ತಿದ್ವು. ಹೌದು. ದೊಡ್ಡವ್ರು ಹಾಕಿದಾಗ ನಾವು ತೊಗೊಂಬರ್ಬೇಕು. ಹೌದ್ರಿ. ಹಂಗೆ ಹಂಗಿತ್ತು. ಹಂಗೆ ಪರಿಸ್ಥಿತಿ ಇತ್ತು. ಆ ಟೈಮಕ್ಕೂ ಈಗಕ್ಕೂ ಏನು ಅನಿಸ್ತೈತಿ? ಈಗೆಲ್ಲ ಅಗದಿ ಚಲೋ ಅನಿಸ್ತೈತಿ. ಮಕ್ಕಳು ಎಲ್ಲ ಚಲೋ ಆಗ್ಯಾರು. ನಾವು ಚಲೋ, ದೇವ್ರು ಒಳ್ಳೇದು ಮಾಡ್ಯಾನ. ಅಂದ್ರೆ ಮಕ್ಕಳೆಲ್ಲ ಹೆಸರು ತಂದಾರ. ಅಂದ್ರೆ ಕಷ್ಟಕ್ಕೆ ಸುಖ ಅಂತಾರೆ. ಮುಪ್ಪಾವಸ್ಥೆ ಒಳಗೆ ಸುಖ ಅಂತ ಇರ್ತೈತಿಲ್ಲ, ಅದಕ್ಕೆ ಬಹುಶಃ ಇದಕ್ಕೆ ಅಂತಾರೆ. ಅಂದಾಗ ನಿಮ್ಗೆ ಏಜ್ ಎಟ್ರಿ ಸರ್? ಈಗ 95 ರೀ. 95 ಐತೆ ರೀ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ನಿಮ್ಮ ಹೆಸರೇನು ರೀ ಅಜ್ಜಿ? ಶೋಭಾಯಿ. ನಿಮಗೇನು ಅನಿಸ್ತೈತೆ ರೀ? ನಮಗೂ ಆಗಿನ ಕಾಲದಾಗ 8ನೇ 10ನೇ ದುಡ್ದೇವ್ರಿ. ಪರಿಸ್ಥಿತಿ ಗಂಭೀರ ಇತ್ತು ಅವಾಗೆಲ್ಲ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ಯಾರಿ. ಹೊಟ್ಟಿಗೆ ಹಾಕೋದು ಕಠಿಣ ಪರಿಸ್ಥಿತಿ. ನಿಮ್ದು 1 ಎಕರೆ ಹೊಲ ತಂದ್ರಿ ನೀವು. ಇದಕ್ಕೆ ಏನು ಅನಿಸ್ತೈತ್ರಿ ಅಮ್ಮಾರ ನಿಮಗೆ?
ನಮ್ಮ ಮಕ್ಕಳು ಸುಖದಿಂದ ಇರಲಿ, ನಮ್ಮ ಮಕ್ಕಳಿಗೆ ಹೆಂಡಿ ಬೆಳ್ಯಾಕೆ ಹಚ್ಚಬಾರ್ದು, ಇನ್ನೊಬ್ರ ಚಾಕ್ರಿ ಇಡಬಾರ್ದತ್ತಂದ ನಾವು ಕಷ್ಟಪಟ್ಟು ಕಲಿಸಿರಿ. ಆ ಒಂದು ಮಾತಿನಿಂದ ನಾವು ನಮ್ಮಂಗ ನಮ್ಮ ಮಕ್ಳು ಜೀತಕ್ಕೆ ಇರಬಾರ್ದು, ದೊಡ್ಡವ್ರ ಮನೆಗೆಲ್ಲ ಇದಾಗಬಾರ್ದು. ನೀವು ಕಲಿಸಲಿದ್ರೆ ಹಂಗೆ ಆಕಿತ್ತು. ಮತ್ತೆ ಸಣ್ಣ ನಾವು ಪಾಪ ಅಂತ ಹೇಳ್ಬಿಡ್ತಿದ್ರು, ನೀವು ಕಲಿಸಿದ್ರೆ ತಂಗ ಮುಂದೆ ಹೋಗೋತ ಹೋಗ್ಬಿಟ್ರು. ಒಟ್ಟಾರೆ ನಿಮಗೆ ಭಾಳ ಸಂತೋಷ ಐತಲ್ಲ. ಅಂದ್ರೆ ನಡುಕೊಮ್ಮೆ ಫ್ಯಾಕ್ಟ್ರಿನೂ ಕಟ್ಟೋದೇನೋ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. 135-40 ಎಕರೆ ಜಮೀನು ತೊಗೊಂಡಿದ್ದು, ಎಲ್ಲನೂ ಮಾಡಿದ್ವು. ಮತ್ತು ಇವ್ರು ಗೌಡ್ರು ಅಡ್ಡ ಬಂದ್ರು, ಅದಕ್ಕೆ ಕೇಸು ಮಾಡಿದ್ವು. ಕೇಸು ನಡ್ತು, ಕೇಸು ನಮ್ಮಂತೆನೂ ಆಯ್ತು. ಮತ್ತು ಹಿಂದಿನ ಮಂದಿ ಮತ್ತು ಕುರುಬರು ದಂಡ ಕಾಡಾಕತ್ರ. ಅಂದ್ರೆ ಒಮ್ಮೆ ಹಾರುಗೇರಿ ಕ್ರಾಸ್ ಎವರೆಟ್ ಇದ್ದಂಥವ್ರು ಸಣ್ಣ ಮಣಿತಾರವರು ಒಮ್ಮೆ ಫ್ಯಾಕ್ಟ್ರಿ ಕಟ್ಟು ಲೆವೆಲ್ಗೆ ಬೆಳೆದಿಲ್ಲ ಅಂತೇಳಿ ಸಹನ ಆಗಲಿಲ್ಲ ಅವ್ರಿಗೆ. ಆಗಲಿಲ್ಲ ಹಿಂಗೆ. ಅದಕ್ಕೆ ಈ ಉಸಾವರಿ ಪ್ರೊಡ್ಯೂಸನ್ ಹಾಕಾಕತ್ತೇಳಿ ಎಲ್ಲ ಮಣ್ಣು ತೆಗ್ಸಾಕಿದ್ದಿದ್ದೆವು, ನೋಟಿಸ್ ಹೊಡ್ಕೊ ಬರಾಕಿದ್ದು. ಮತ್ತು ಇದನ್ನು ಮಾಡಕ್ಕೆ ಅನ್ಸೋದು ಬಿಡಿಸೋದು ಚಾಲು ಆಯ್ತು. ಪೊಲೀಸರು ಇವರ ಕಾಟ್ಕ 108 ಕಾಟ್ ಕಾಟ್ ಚಾಲು ಆಗ್ತಿದ್ದೇನು ಉಸಾವರಿ ಬೇಡ. ಅದಕ್ಕೆ ಮಗ ಏನಂದ, ಮತ್ತು ಸಾವಿರಾರು ಕೋಟಿ ಹಾಕೋದು ಏನಂತಪ್ಪ, ಬೇಡ ಕೊಟ್ಟು ಬಿಡೋನು, ನಾಳೆ ಸಾವಿರಾರು ಕೋಟಿ ಸಾಲ ಮಾಡಿ ಬಂದ್ ಮಾಡಿದ್ರೆ ಹಂಗೆ ಮಾಡೋದ, ಬ್ಯಾಡ ಬಿಟ್ಟು ಬಿಡೋನು ಅಂದ. ಬಿಡ್ರಪ್ಪ ಹಂಗಾರೆ ನೋಡ್ರಿ, ಒಂದನೇ ಎರಡನೇ ದುಡಿಯಾತಿದ್ದವ್ರು 1000 ಕೋಟಿ ರೂಪಾಯಿ ಹಾಕುವಷ್ಟು ಫ್ಯಾಕ್ಟ್ರಿ ಕೊಟ್ಟರು ಮಟ್ಟಿಗೆ ದೇವ್ರು ತಂದ ಅಂತ ಅಂದ್ರೆ ನಿಮ್ಮ ಮಕ್ಕಳ ಭಾಗ್ಯ. ನಿಮ್ಮ ಸೊಸಿ ಅವರು ಏನಾರ ಅವರು ಡಿಸಿದಾರೇನ್ರಿ? ಹ್ಞೂ ರೀ. ಇಲ್ಲಿ ಬಂದಿರ್ತಾರೆ ಯಾವಾಗ? ಬರ್ತಾರೆ, ನಾಳೆ ಶಿವರಾತ್ರಿ ಬರ್ತಾರೆ. ಹೌದನ್ರಿ? ಶಿವರಾತ್ರಿಗೆ ಬಂದಿರ್ತಾರೆ. ಬರ್ತಾರೆ. ಅವ್ರು ಕನ್ನಡ ಬರ್ತೈತ್ರಿ? ಹ್ಞೂ ರೀ, ಒಂದೊಂದು ಬರ್ತೈತಿ. ನಿಮ್ಮ ಜೋಡಿ ಮಾತಾಡಕ್ರೆ ಕನ್ನಡ ಬರ್ತೈತಿ? ಕನ್ನಡ ಬರ್ತೈತಿ. ಉಣ್ರಿ ಮಾಡ್ಕೊಡಿ ಅಂತ. ಮತ್ತು ಅವ್ರು ಕನ್ನಡನೇ ಇಲ್ಲ, ತಮಿಳಲ್ರಿ? ಕನ್ನಡ ಭಾಷೆ. ಒಟ್ಟ ನಿಮಗೆಲ್ಲ ಭಾಳ ಸಂತೋಷ ಆಗೈತಿ. ನಿಮ್ಮ ಕಾಲಕ್ಕೆ ಇರ್ತೀನಿ, ಮಕ್ಕಳ ಕಾಲಕ್ಕೆ ಇರ್ತೀನಿ, ನಮ್ಮದು ಹೆಸರು ಆತಂತ. ಒಂದು ಕಾಲದಾಗ ನಾವೇ ಒಬ್ಬರ ಮನೆಗೆ ಹೋಗ್ತಿದ್ದೀವಿ. ಅನುಕೂಲ ದೇವ್ರ ಅನುಕೂಲ ಮಾಡೋಕ್ಕಿದ್ದಪ್ಪ ಅಂದ್ರೆ ಹೆಂಗೆ ಮಾಡೋಕ್ಕಿದ್ದು ಅಂದ್ರೆ, ಜೂನ್ 15ಕ್ಕೆ ಯೂನಿವರ್ಸಿಟಿಯಾಗಿ ಅಪಾಯಿಂಟ್ಮೆಂಟ್ ಆತ ಅವಾಗ ಶಿವರುದ್ರಿಗೆ. ಮುಂದೆ ಜುಲೈ 15ಕ್ಕೆ ನೆಹರು ಯೂನಿವರ್ಸಿಟಿಯಾಗ ಕಲಿಯಾಕೆ ಸೆಲೆಕ್ಷನ್ ಸಿಗ್ತೇವೆ. ಹಾಂ ವೆರಿ ಗುಡ್. ಮತ್ತು ಹೆಂಗೆ ಆಯ್ತು, ಹೆಂಗೆ ಮಾಡೋಣಪ್ಪ ಅಂದ. ಮತ್ತು ಏನು ಇನ್ನೂ ಮದುವೆ ಆಗಿಲ್ಲ ಯಾರ, ಅದಕ್ಕೆ ನಿಂದು ಹಟ್ಟಿ ತುಂಬ್ಕೊ ಹುಡ್ಕೋದು ಅವ್ನು ಕೊಡಪ್ಪ, ಅವನು ಕಲ್ಕೊಳ್ಳಿ ಅಂತ ಹೇಳಿದ್ವು. ಅಂದ್ರೆ ನೀವು ನಾವು ದುಡ್ಡು ಹಟ್ಟಿ ತುಂಬ್ಕೋತೀವಿ. ಶಿವರುದ್ರ ಸರ್ಗೆ ಹೇಳ್ಬಿಟ್ರಿ, ನೀವೇನು ದುಡ್ದೈತಿ ತಮ್ಮನ್ನು ಓದಿಸ್ರಪ್ಪ, ಓದಿಸಿ ಹೊಟ್ಟಿ ತುಂಬ್ಕೊ, ಅವ್ನು ಕಲಿಸು, ನಾವು ಹಟ್ಟಿ ತುಂಬ್ಕೋತೀವಿ ಅಂದು. ಅವ್ನು ಹಟ್ಟಿ ತುಂಬ್ಕೊಂಡು ತಟ್ಟು ಕೊಟ್ಟು ಅವ್ನು ಕಲ್ಕೋತಾಗ. ಹಾಂ. ಆದ್ರೂ ಮೊನ್ನೆ ML ಎಲೆಕ್ಷನ್ದಾಗ ನಿಮ್ಮ ಮಗ ಭಾಳ ಸಪೋರ್ಟ್ ಆಗಿತ್ತು. ಹ್ಞೂ ರೀ, ಆಗಿತ್ತು, ಚೆನ್ನಾಗಿತ್ತು. ಮೊನ್ನೆ ಎಲೆಕ್ಷನ್ದಾಗೂ ನಿಮ್ಮ ಮಗನಿಂದ ದೊಡ್ಡ ಫೈಟ್ ಐತ್ರಿ. ಹ್ಞೂ ರೀ, ಇರ್ಲಿಲ್ಲ ಆರಾಮ್ಸರಿ ಹಾಕಿತ್ತು. ಎಲ್ಲರೂ ಕೂಡ್ಕೊಂಡ್ರಿ, ಎಲ್ಲ ಕೂಡ್ಕೊಂಡು ಒಂದಾಗಿ ಹಿಂಗೆ ಹೋಗಿದ್ರಿ. ಏನಿಲ್ಲ, ಸೋಲು ದೊಡ್ಡ ವಿಷಯ ಹಿಂಗೆ ಮಾಡ್ರಿ, ಆ ರೀತಿ ಮಾಡ್ರಲ್ರಿ. ಮತ್ತು ಅಲ್ಲಿ ಮಟ್ಟ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಕೊತ ಬಂದ್ರೆ, ಎಲ್ಲರೂ ಇವನು ಟಿಕೆಟ್ ಇಲ್ಲ ಅನ್ನೋನು ಕೊಡ್ತೀವಿ ಅನ್ಕೊತ ಬಂದ್ರೆ, ಬಿಲ್ಲಿಂದ ಹಿಡಿದು ನನಗೆ ಟಿಕೆಟ್ ಕೊಡ್ತೀವಿ ಅನ್ಕೋತ ಬಂದರು. ಒಂದು ಗಳಿಯಾಗ ಟಾಪಣ ಮಾಡಿಬಿಟ್ರು. ರಾಜಕಾರಣವೆಲ್ಲ ನಾಳೆ ದೇವ ಪುತ್ರ ಹಿಂಗಾಗಿ ಆ ತಾಯಿಯು ರಿಕ್ಷಾ ತೊಗೊಂಡು 55,000 ಹೊಟ್ಟು ತೊಗೊಂಡ. ಚಲೋ ತೊಗೊಂಡ. ಅವಾಗ ಅದು ವಿನ್ನಿಂಗ್ ಏನಾರ ರಾಯಬಾಗದಾಗ ನಿಂತದ್ದನ್ನ ಗೆಲುವನರ ಅದು ಸ್ವಲ್ಪ ಒಟ್ಟ 2,000 ಹೋಟ್ಲೆ 11 ರೀ, 11 ಬರೀ 11. ಕರೆಕ್ಟ್. ನಿಮ್ಮ ಮಕ್ಕಳ ಕಾಲ ಕೀರ್ತಿಯಿಂದ ಅವತ್ತಿನ ಕಾಲದಾಗ ಕಷ್ಟ ಅನಿಸ್ತಿಂದ ಸಂತೋಷ ಅದಿರಿ. ಸಂತೋಷ, ಒಳ್ಳೇದ್ರಿ, ದೇವ್ರು ಒಳ್ಳೇದು ಮಾಡ್ಯಾನ್ರಿ. ನಿಖಿಲ್ ಮೂರ್ತಿ ತಮ್ಮನವರ್, ಅಮುದಾ ಮಹೇಂದ್ರ ತಮ್ಮನವರ್, ಶ್ರೇಯಾ ಮಾರುತಿ ತಮ್ಮನವರ್, ಅನನ್ಯ ಹನುಮಂತ್ ಕಲ್ಲೋಳಿಕರ್, ಆರಾಧ್ಯ ಮೋಹನ್ ರಾಜಪುರೆ, ಬಿಂದುಶೇಖರ್ ಕಲ್ಲೋಳಿಕರ್, ಕೃಷ್ಣಬಾಯಿ ಕಲ್ಲಪ್ಪ ತಮ್ಮನವರು, ಸಚಿನಾ ಮಹೇಶ್ ತಮ್ಮನವರು, ಹೆಸರು ಸದಾಶಿವ್ ಭಾರತವ ಕಾಂಬಳಿ, ಅಶ್ವಿನಿ ತಮ್ಮನವರು, ಸರೋಜ್ ತಮ್ಮನವರು, ಸುಶೀಲಾ ತಮ್ಮನವರು, ಕಾಂತ ಅರುಣ್ ಕಾಂಬಳೆ, ನಾವು ಅಭಿಮಾನದಿಂದ ಬಂದೆವು. ರವಾಯಿ ತಮ್ಮನವರು. ನಿನ್ನ ಹೆಸರು? ಆಶಾ ರಜನಿಕಾಂತ್ ಕಾಂಬಳೆ, ಶಾಂತಾ ಮನೋಹರ್ ತಮ್ಮನವರು, ಹಸೀನಾ ಚಾನ್ಸಾಬ್ ನದಾಬ್, ನೇತ್ರಾವತಿ ಅಮೂಲ್ ಕಾಂಬಳೆ ಸೌದತ್ತಿ, ವಿನೋತಾ ಧನ್ಪಾಲ್ ಮಾಳ್ಗೆ ನಾಯಿಂಗ್ಲಜ್, ಶಿಲ್ಪಾ ವಿನಾಯಕ್ ಕಾಂಬಳೆ ಸೌದತ್ತಿ,
ವೇದಿಕಾ ವಿನಾಯಕ್ ಕಾಂಬಳೆ ಭಾವನ್ ಸೌದತ್ತಿ. ಸೋನು ಕಾಂಬಳೆ ಸೌದತ್ತಿ. ಸುಕ್ಷಾ ತುಮಕುಮಾರ್ ಬಾಣಕ್ ಸೌದತ್ತಿ. ಆಶಾ ರಜನಿಕಾಂತ್ ಕಾಂಬಳೆ ಸೌದತ್ತಿ. ಚಿತ್ರಾಬಾಯಿ ತಮ್ಮಣ್ಣವರ್ ಚಿಕ್ಕೋಡಿ. ಕಾಂತಾ ಅರುಣ್ ಕಾಂಬಳೆ ಸೌದತ್ತಿ. ಅನಿತಾ ಚತುರಂಗ್ ಕಾಂಬಳೆ ಭಾವನ್ ಸೌದತ್ತಿ. ಕೇಶವರಿ ವಿಲಾಸ್ ಕಾಂಬಳೆ ಸೌದತ್ತಿ. ಭಾಸ್ಕರ್ ಕೃಷ್ಣ ತಮ್ಮಣ್ಣವರು. ನಿಮ್ಮ ಹೆಸರೇನು? ಲಲಿತಾ ವಸಂತ್ ತಮ್ಮನವರ. ಆಯ್ ನಿಮ್ಮ ಹೆಸರೇನು? ಬೋರವ್ವ ಕಲ್ಲಪ್ಪ ತಮ್ಮನವರ್. ಕಲ್ಲಪ್ಪ. ಪಾರ್ವತಿ ವಸಂತ ರಾಯಣ್ಣವರ್. ನನ್ನ ಹೆಸರು ಕೀರ್ತಿ ರಾಯಪ್ಪ ರಾಯಣ್ಣವರ್. ನನ್ನ ಹೆಸರು ಮಾದೇವಿ ಬಸವರಾಜ್ ಕಡೆಕಮಾವಿ ಹೆಡ್ಕಲ್ ಡ್ಯಾಮು. ನಾ ಕಲ್ಲೋಳಿಕರ್ ಫ್ಯಾಮಿಲಿ. ನಾ ಕಲ್ಲೋಳಿಕರ್ ತೋಟದ ಹೆಣ್ಮಗಳು. ಈ ಕಡೆ ಕಸ್ತೂರಿ ಶಿವಮೂರ್ತಿ ನಾಗನೂರಿ ಸಾಕಿನ ಬೋರ್ಗಲ್ಲ. ನಾವು ಕಲ್ಲೋಳ್ಕರ್ ಮಾಡ್ತಾರೆ ಹೆಣ್ಮಗಳು. ನಾವು ಇರೋದು ಚಿಕ್ಕೋಡಿ. ಶಿವಕ್ಕ ಶಶಿಕಾಂತ್ ರಾಯಣ್ಣವರ. ಎಲ್ಲೋ ಚಿದಾನಂದ್ ಕಲ್ಲೋಳ್ಕರ್. ನನ್ನ ಹೆಸರು ಮಂಗಳಾ ಆನಂದ್ ಕಲ್ಲೋಳಿಕರ್. ಸಂಧ್ಯಾ ಆನಂದ್ ಕಾಂಬಳೆ ಕಳ್ಳೋಳಿಕರ್ ಫ್ಯಾಮಿಲಿ ಫ್ರೆಂಡ್. ಸುವರ್ಣ ಚಿದಾನಂದ್ ಕಲ್ಲೋಳಿಕರ್. ನಿಲವ ಚಿದಾನಂದ್ ಕಲ್ಲೋಳ್ಕರ್. ನಿಮಗೆ ಎಷ್ಟು ಮಕ್ಕಳು ರೀ? 9. ಗಂಡು ಮಕ್ಕಳು ಎಷ್ಟು ಮಂದಿ ರೀ? 4 ಮಂದಿ. ಹೆಸರು? ಹನುಮಂತ್, ಅರುಣ್, ಆನಂದ್, ಜಯವಂತ. ಹೆಣ್ಮಕ್ಳು ಎಷ್ಟು ಮಂದಿ ರೀ? ಮಕ್ಕಳು ಸುಸಲಾಕ, ಪಾರಾಕ, ಸುವರ್ಣಿ, ರೇಖವಾ, ಶೋಭವ. ಇವರೆಲ್ಲರೂ ಕಲ್ಲೋಳಿಕರ್ ಕುಟುಂಬದ ಸದಸ್ಯರು. ನನ್ನ ಹೆಸರು ಶ್ರೇಯಾ ಮಾರುತಿ ತಮ್ಮನವರ್. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಪರಿಚಯವನ್ನು ಹೇಳ್ರಿ ಸರ್. ನಾನು ಡಾಕ್ಟರ್ ಶಿವರುದ್ರ ಕಲ್ಲೋಳ್ಕರ್. ಹಾಂ ಸರ್. 35 ವರ್ಷಗಳವರೆಗೆ 1986ರಿಂದ 2021ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ ರೀ. ನಾನು ಈ ಕಲ್ಲೋಳ್ಕರ್ ಕುಟುಂಬದ ಉಚ್ಚ ಶಿಕ್ಷಣವನ್ನು ಪಡೆದಂಥ ಮೊದಲ ಸದಸ್ಯರು. ಸರ್, ಈಗ ನೀವು ವರ್ಷಕ್ಕೊಮ್ಮೆ ಶಿವರಾತ್ರಿ ದಿವಸ ಇದೊಂದು ಫಂಕ್ಷನ್ ಮಾಡ್ತೀರಿ ಸರ್. ಒಂಥರ ಜಾತ್ರೆ ಟೈಪ್ ಮಾಡ್ತೀರಿ, ಅನ್ನ ಪ್ರಸಾದ ಮಾಡ್ತೀರಿ. ಇದ್ರ ವಿಶೇಷತೆ ಏನು ಸರ್? ಅದನ್ನು ಯಾಕೆ ಮಾಡ್ತೀರಿ ಸರ್ ನೀವು? ಅದರ ಹಿನ್ನೆಲೆ ಮುನ್ನೆಲೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಸರ್ ನೋಡ್ರಿ, ಇದು ನಮ್ಮ ಮುತ್ತಜ್ಜ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರಲ್ಲ, ನಮ್ಮ ಅಪ್ಪನ ಅಜ್ಜನ ಪುಣ್ಯತಿಥಿ. ಆತ ಸಾಯು ಮುಂದೆ ಹೇಳಿದ್ದ. ನಾವು ಯಾವಾಗ ಎಕ್ಸಾಕ್ಟ್ಲಿ ಯಾವ ದಿವಸಕ್ಕೆ ತೀರ್ಕೊಂಡು ಗೊತ್ತಿಲ್ಲ, ಆದ್ರೆ ನನ್ನ ಪುಣ್ಯತಿಥಿಯನ್ನು ನೀವು ಶಿವರಾತ್ರಿ ದಿವಸ ಮಾಡ್ಬೇಕಂತ ನಮ್ಮ ಅಪ್ಪನಿಗೆ, ನಮ್ಮ ಎಲ್ಲ ಕಕ್ಕಂದರಿಗೆ ಹೇಳೇ ತೀರ್ಕೊಂಡಿದ್ದ. ಸೊ ಆ ಹಿನ್ನೆಲೆಯಲ್ಲಿ ಅವನ ನೆನಪಿಗೋಸ್ಕರ ಅವನಕ್ಕಿಂತ ಪೂರ್ವಜರಿದ್ದರು ನಮ್ಮ ಕುಟುಂಬದಲ್ಲಿ. ಬಟ್ ನಾವು ಹನುಮಂತಪ್ಪ ಕಲ್ಲೋಳಿಕರ್ನನ್ನು ಮಾತ್ರ ನಮ್ಮ ಮೂಲ ಪುರುಷ ಅಂತ ನಾವು ತಿಳ್ಕೊಂಡಿವಿ. ಮತ್ತು ಅವನಿಂದ ನಮ್ಮ ಉಜ್ವಲವಾದ ಇತಿಹಾಸ ಏನಾಗ್ತಂದ್ರೆ ಪ್ರಾರಂಭ ಆಗುತ್ತೆ. ಅವರಿಂದ ಆರಂಭ ಆಗ್ತದೆ. ಸೊ ಅವರ ಒಬ್ಬ ಬಹಳ ಸಾತ್ವಿಕವಾದಂಥ ವ್ಯಕ್ತಿ ಆಗಿದ್ದರು ಹನುಮಂತಪ್ಪ ಕಲ್ಲೋಳ್ಕರ್. ಅವರ ಮಾಂಸಾಹಾರಿ ಆಗಿರಲಿಲ್ಲ. ಇವನ್ ತತ್ತಿಯನ್ನು ಸಹಿತ ಏನು ತಿಂತಿರಲಿಲ್ಲ. ಅವರ ನಮ್ಮ ಕಲ್ಲೋಳಿಯ ಗೋಕಾಕ್ ತಾಲೂಕಿನ ಕಲ್ಲೋಳಿ ಇದೆಯಲ್ಲ, ಆ ಹನುಮಪ್ಪನ ಭಕ್ತ ಆಗಿದ್ದರು. ಅಲ್ಲಿ ನಿರಂತರವಾಗಿ ಅಲ್ಲಿ ಏನು ದೇವ್ರಿಗೆ ಹೋಗ್ತಿದ್ದರು. ಹೀಗಾಗಿ ಅವರಲ್ಲಿ ಒಂದು ಶಕ್ತಿ ಇತ್ತು ಅನ್ನೋದನ್ನು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಿಳಿದು ಹೋಯಿತು. ಸೊ ಆ ಹಿನ್ನೆಲೆಯಲ್ಲಿ ಆತನ ಬಾಯಿಂದ ಏನು ಮಾತುಗಳು ಬರ್ತಿದ್ದವು ಅವು ಸತ್ಯ ಆಗ್ತಿದ್ದವು. ಸೊ ಆ ಹಿನ್ನೆಲೆಯಲ್ಲಿ ಅವನು ಜೀವಂತ ಇದ್ದಾಗ ಹೆಚ್ಚು ಜನಪ್ರಿಯ ಆಗಿದ್ದರು. ಆ ಹಿನ್ನೆಲೆಯೊಳಗೆ ನಾವು ನಿರಂತರವಾಗಿ ಈ ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ, ನಾವು ನಿರಂತರವಾಗಿ 71 ವರ್ಷಗಳವರೆಗೆ 1 ವರ್ಷನೂ ಬಿಟ್ಟು ಬಿಡದೆ ಅವರ ಪುಣ್ಯತಿಥಿಯನ್ನು ಆಚರಿಸ್ಕೊಂಡು ಏನು ಬರ್ತಾ ಇದ್ದೀವಿ. ಅದೇ ಈ ಕಾರ್ಯಕ್ರಮದ ವಿಶೇಷತೆ. ಆ ನಿಮ್ಮ ಹನುಮಂತಜ್ಜವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಹನುಮಂತಪ್ಪ ಕಲ್ಲೋಳ್ಕರ್ ಬಹಳ ಕಡು ಬಡತನದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ.
ಅವರು ನಮ್ಮ ಊರಿನ ಒಬ್ಬ ಶ್ರೀಮಂತರಲ್ಲಿ ಸುಮಾರು 50 ವರ್ಷಗಳವರೆಗೆ ಅವರ ಕೆಲಸಕ್ಕಿದ್ದರು. ಅವ್ರು ಮಾಡಿದ ಕೆಲಸ ಏನು ಅಂತಂದ್ರೆ ಮೋಳೆ ಅನ್ನುವ ಒಂದು ಕುಟುಂಬದಲ್ಲಿ ಅವರ ಕೆಲಸಕ್ಕಿದ್ದರು. ಅವರು ಒಂದು 100 ಆಕಳಿದ್ದವು. 100 ಆಕಳದ ಅವುಗಳನ್ನು ಮನೆಯಲ್ಲೇನೆ ಕಟ್ತಿದ್ರು. ಆಗ ದಾಬೆ ಅಂತಿದ್ದರು. ಸೊ ಮನೆಯಲ್ಲಿ ಅವು 100 ಆಕಳುಗಳ ಹೆಂಡಿಯನ್ನು ಅದನ್ನು ತುಂಬಿ ಏನು ತಿಪ್ಪಿಗೆ ಚೆಲ್ಲುವಂಥ ಕೆಲಸ ಅವ್ರದ್ದು ಆಗಿತ್ತು. ಸೊ ಸುಮಾರು 6 ಗಂಟೆಗೆ ಪ್ರಾರಂಭ ಆದಂಥ ಕೆಲಸ 12 ಗಂಟೆಯವರೆಗೆ ಅದನ್ನು ನಡೀತಿತ್ತು. ಯಾಕಂದರೆ ತಿಪ್ಪಿಗಳು ಊರು ಹೊರಗಿದ್ದವು, ಮನೆ ಊರು ಒಳಗಡೆ ಇತ್ತು. ಸೊ ಹೀಗಾಗಿ ಬಹಳಷ್ಟವಾದಂಥ ಇದನ್ನು ಜೀವನವನ್ನು ನಡೆಸಿದರು. ಸೊ ಅವರ ಸೇವೆಯನ್ನು ಮೆಚ್ಚಿ ಆ ಕುಟುಂಬ ಅವರಿಗೆ ಆಗಿನ ಕಾಲದಲ್ಲಿ 22 ಎಕರೆ ಜಮೀನನ್ನು ಏನು ಇನಾಮಾಗಿ ಏನು ಕೊಟ್ಟಿತು. ಅದಕ್ಕೆ ಪೂರ್ವದಲ್ಲಿ ನಮ್ಗೆ ಏನು ಜಮೀನುಗಳು ಸಂಪತ್ತು ಏನೂ ಇರಲಿಲ್ಲ, ಅತ್ಯಂತ ಕಡು ಬಡತನ ಇತ್ತು. ಸೊ ನಮ್ಮೆಲ್ಲರನ್ನ ಏನು ಎಷ್ಟು ಮೇಲೆ ಬರಲಿಕ್ಕೆ ಅವನ ಆಶೀರ್ವಾದವೇ ಕಾರಣ ಅಂತ ನನ್ನ ತಂದೆ ತಾಯಿ, ನಮ್ಮ ಅಜ್ಜಂದಿರು, ಏನು ನಮ್ಮ ಕಾಕ ಕಕ್ಕಂದಿಯರು ಎಲ್ಲರೂ ತಿಳಿದುಕೊಂಡದ್ದನ್ನು ಏನು ನಾವು ನೋಡ್ತೀವಿ. ನಮ್ಮ ಅಜ್ಜ ನಾ ಮೊದಲೇ ಹೇಳಿದ ಹಾಗೆ ಅತ್ಯಂತ ಸಾತ್ವಿಕ ಆಗಿದ್ದ, ದೈವಿಕ ಪುರುಷ ಆಗಿದ್ದ. ಪರರಿಗೆ ಹೆಚ್ಚು ನಾವು ಸಹಾಯ ಮಾಡಬೇಕನ್ನುವಂಥ ಬಯಕೆ ಅವನಲ್ಲಿ ಇತ್ತು, ಸೊ ಹಂಬಲ ಇತ್ತು. ನಾವೆಲ್ಲ ದೊಡ್ಡವರಾದ ಮೇಲೆ ನಮಗೆ ಗೊತ್ತಾಯಿತು. ಯಾಕಂದರೆ ಅವನಿಂದ ಬಹಳಷ್ಟು ನಮ್ಮ ಕುಟುಂಬಸ್ಥರ ನೋಡಿ ಕಲ್ತಿದ್ದರು. ಅವನ ಕಡೆ ಬಂದವ್ರು ಯಾರೂ ಖಾಲಿ ಕೈಯಿಂದ ಹೋಗ್ತಿರ್ಲಿಲ್ಲ. ಕನಿಷ್ಠ ಆಶೀರ್ವಾದ ಆದರೂ ಅವ್ರಿಗೆ ಸಿಗ್ತಿತ್ತು. ನಾವು ದೊಡ್ಡವರಾದ ಮೇಲೆ ನಮಗನ್ನಿಸ್ತು, ನನ್ನ ಸಹೋದರರೆಲ್ಲ ನಾವಿಂದು ಕುಟುಂಬದಲ್ಲಿ ಒಂದು 10-15 ಜನ ಟೀಚಿಂಗ್ ಫ್ಯಾಕಲ್ಟಿ ಆಗಿದ್ದೀವಿ, ಶಿಕ್ಷಣ ಕ್ಷೇತ್ರದಲ್ಲಿದ್ದೀವಿ. ನಾವು ವಿದ್ಯಾದಾನವನ್ನು ಮಾಡ್ತಾಯಿದ್ದೀವಿ. ನನ್ನ ಇನ್ನುಳಿದ ಸಹೋದರರು, ವಿಶೇಷವಾಗಿ ಶಂಭು ಕಲ್ಲೋಳ್ಕರ್ ಏನು ಅನ್ನದಾನವನ್ನು ಮಾಡುವುದರಲ್ಲಿ ಎತ್ತಿದ ಕೈ. ಹೀಗಾಗಿ ಸುಮಾರು ಈ ನಮ್ಮ ಕಾರ್ಯಕ್ರಮಕ್ಕೆ ಅನ್ನದಾನ ಮತ್ತು ವಿದ್ಯಾದಾನ ಭಾಳ ಶ್ರೇಷ್ಠ ಅನ್ನೋ ಕಾರಣಕ್ಕಾಗಿ ಘನ ಪಂಡಿತರನ್ನು ಮತ್ತು ಧಾರ್ಮಿಕ ಪಂಡಿತರನ್ನು, ಪರಿಣಿತಿಯುಳ್ಳವರನ್ನು ಕರೆಸಿ ಜ್ಞಾನವನ್ನು ಹರಡುವಂಥ ಕಾರ್ಯವನ್ನು ಮತ್ತು ಅದರ ಜೊತೆಗೆ ಏನು ಅನ್ನದಾನ ಅತ್ಯಂತ ಶ್ರೇಷ್ಠವಾದದ್ದು ಹಸಿದು ಬಂದವರಿಗೆ ಆ ಅನ್ನದಾನವನ್ನು ಮಾಡುವಂಥ ಕಾರ್ಯವನ್ನು ನಮ್ಮ ಎಲ್ಲ ಕುಟುಂಬದ ಸಹೋದರರು ಮಾಡ್ತಾ ಇರೋದು ಒಂದು ವಿಶೇಷ ಸಂಗತಿಯಾಗಿದೆ. ಆಗಲಿ ಸರ್, ತುಂಬ ಧನ್ಯವಾದ. ಧನ್ಯವಾದಗಳು, ತಮಗೂ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಶಂಕರ್ ಕಲ್ಲೋಳಪ್ಪ ಕಲ್ಲೋಳಿಕರ್. ಮೂಲತಃ ಹೆಬ್ರಟ್ಟಿ ಹರಿಗಿರಿ ಕ್ರಾಸ್ನಲ್ಲಿ ಇರೋದು. ನೀವು ಅಲ್ಲೇ ಅವ್ರೇನು ಸರ್? ಹೌದು. ಹಾಂ ಹಾಂ. ನೀವು ಏನಿದ್ರಿ ಸರ್? ಈಗ ನಾನು ಉಪಹಾರ ಸಂರಕ್ಷಣಾಧಿಕಾರಿಗೆ DF ಆಗಿ ರಿಟೈರ್ಡ್ ಆಗಿದ್ದೀನಿ 2024 ಜೂನ್ದಲ್ಲಿ. ಉಪಹಾರ ಸಂರಕ್ಷಣಾಧಿಕಾರಿ ಅಂತ ಹೇಳಿದ್ರೆ ನಮ್ಮದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಲ್ಲಿ ನನಗೆ ಪೋಸ್ಟ್ ನಾನು ಸೆಲೆಕ್ಷನ್ ಆದೆ. IFS ಪ್ರಮೋಷನ್ ಆಗಿತ್ತು ಸರ್ ತಮಗೆ? ಪ್ರಮೋಷನ್ ಆಗಿದೆ. ಹಾಂ, ಒಳ್ಳೆಯದು. ನಿಮ್ಮ ಪ್ರಾಥಮಿಕ ಸ್ಕೂಲು ಎಲ್ಲೆಲ್ಲಿ ಆಗಿತ್ತು ಸರ್? ಏನು ಕಥೆ? ಮೂಲತಃ ನಾವು ಹೆಬ್ರಟ್ಟಿ ಗ್ರಾಮದಲ್ಲಿ ನಾವು ತೋಟದಲ್ಲಿ ಹುಟ್ಟಿ ಬೆಳೆದಿದ್ದು. ಪೂರ್ತಿಯಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಹಿನ್ನೆಲೆಯನ್ನು ಹೇಳ್ತೇನೆ. ನಮ್ಮ ತಂದೆ ತಾಯಿಗಳು ಮತ್ತು ನಮ್ಮ ಕಾಕ ಇವರು ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಸಹಿತ ಒಂದು ಕೂಲಿ ಕೆಲಸ ಮಾಡಿಕೊಂಡು ಇನ್ನೊಬ್ಬರಲ್ಲಿ ದುಡಿದು ಜೀವನವನ್ನು ಸಾಗಿಸ್ತಿದ್ರು. ಬಟ್ ಅಂಥ ಸಂದರ್ಭದಲ್ಲಿ ನಮಗೆ ಅವ್ರಿಗೆ ಮುಖ್ಯವಾಗಿ ಹೇಗೆ ಹೊಳಿತ ಗೊತ್ತಿಲ್ಲ, ನಮಗೆಲ್ಲರಿಗೂ ಶಿಕ್ಷಣವನ್ನು ಕೊಡಿಸಿದ್ರು ಅವರು. ಮುಖ್ಯವಾಗಿ ತಾವು ಎಷ್ಟೇ ಕಷ್ಟಪಟ್ಟರು ಸಹಿತ ನಮ್ಮ ಮಕ್ಕಳು ಈ ಉದ್ಯೋಗಕ್ಕೆ ಈ ಕೆಲಸಕ್ಕೆ ಬರಲೇಬಾರ್ದವರು, ಒಂದು ಅವ್ರಿಗೆ ಒಳ್ಳೆಯ ಜೀವನ ಮಾಡಿಸ್ಕೊಡ್ಬೇಕು ಅಂದ್ಕೊಂಡು ಭಾಳ ಕಷ್ಟಪಟ್ಟು ನಮಗೆ ಶಿಕ್ಷಣದಲ್ಲಿ ನಮಗೆ ಅಲ್ಲಿಂದ ಪ್ರಾರಂಭ ಮಾಡಿಸಿದರು. ನಮ್ಮ ಪ್ರಾಥಮಿಕ ಶಿಕ್ಷಣ ಅಲ್ಲೇ ನಾವು ಹಾರಿಗಿರಿ ಕ್ರಾಸ್ನಲ್ಲೇ 1ರಿಂದ 4ನೇವರೆಗೆ ಮುಗಿಸಿದ್ವಿ. ನಂತರ 5ರಿಂದ 7ರವರೆಗೆ ನಾವು ಹೆಬ್ರಟ್ಟಿ ಸ್ವಂತ ಊರಿನಲ್ಲಿ ಅಲ್ಲಿಂದ ಮುಗಿಸ್ಕೊಂಡಿವಿ. ಆ ನಂತರ 8, 9, 10 ನಮ್ಮ ಹಾರಿಗೇರಿ ಹೈಸ್ಕೂಲ್ದಲ್ಲಿ ಮುಗಿಸ್ಕೊಂಡಿವಿ ವಿದ್ಯೆಯನ್ನು. ಅದರ ನಂತರ SSLC ಆದ ನಂತರ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು, ಪರ್ಸೆಂಟೇಜ್ ಭಾಳ ಕಡಿಮೆ ಆದಾಗ ಸೈನ್ಸ್ ಮಾಡಬೇಕಂತ ಒಂದು ಭಾಳ ಆಸಕ್ತಿ ಇತ್ತು. ಬಟ್ ಆ ಪರ್ಸೆಂಟೇಜ್ಗೆ ನಮಗೆ ಎಲ್ಲ ಕಡೆ ಹೋದರೂ ಸಹಿತ ಡಿಪ್ಲೊಮಾನೂ ಸಿಗಲಿಲ್ಲ, ದೆನ್ ಕಾಲೇಜ್ ಸೈನ್ಸು ಸಿಗಲಿಲ್ಲ. ಬಟ್ ಒಂದು ಇನ್ನೊಬ್ಬರು ನಮ್ಮ ದೊಡ್ಡಪ್ಪನ ಮಗ LIC ಡೆವಲಪ್ಮೆಂಟ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಮ್ಯಾನೇಜರ್ ಆಗಿ.
ಚನ್ನಬಸವ ಲಕ್ಷ್ಮಣ್ ಕಲ್ಲೋಳಿಕರ್ ಅಂತ. ಓಕೆ ಓಕೆ. ಅವರು ಜಮಖಂಡಿಯಲ್ಲಿ ನಮ್ಗಿಂತ ಮುಂಚೆ ಅಲ್ಲಿ ಕಲಿತಾ ಇದ್ದಿದ್ದರಿಂದ ಪ್ರಿನ್ಸಿಪಾಲ್ ಮತ್ತು ಹೂಲಿ ಅಂತ ಸರ್ ಇದ್ರು ಅವರು. ಈಸ್ ನೋ ಮೋರ್. ಅವರ ಮುಖಾಂತರ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಅವರು 2 ಜನ ಮೂಡಿದ್ರೆ ಸೈನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಮತ್ತೆ ಇಲ್ಲ ಅಂದ್ರೆ ಒಕ್ಕಲ್ತನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಹೀಗಾಗಿ ಸೈನ್ಸ್ ಕೊಡಿ ಸರ್ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ಸಲುವಾಗಿ. ಹೀಗಾಗಿ ಅವ್ರು ಭಾಳ ದೊಡ್ಡ ಮನಸ್ಸು ಮಾಡಿ ಹೂಲಿ ಸರ್ ಅವತ್ತು ನಮಗೆ ಸೈನ್ಸ್ ಕೊಟ್ಟಿದ್ದರಿಂದ PUC 2 ವರ್ಷ ಸೈನ್ಸನ್ನು ನಾವು ಜಮಖಂಡಿ ಅಲ್ಲಿ ಕಾಲೇಜಿನಲ್ಲಿ BLD ಕಾಲೇಜಿನಲ್ಲಿ ಮಾಡುವಂಥ ಒಂದು ಯೋಗ ಸಿಕ್ತು. ಅಲ್ಲಿಂದ ನಾವು ಜೀವನವನ್ನು ಮಾಡ್ಕೊಂಡ ನಂತರ ಮುಂದೆ ಮತ್ತೆ ವಿಷಯ ಜಮಖಂಡಿ PUC ಸೆಕೆಂಡ್ ಇಯರ್ ಮುಗಿಸಿದ ನಂತರ ಆ ಹೊತ್ತಿನಲ್ಲಿ DM ನಂಜುಂಡಪ್ಪನವರು ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದರು. ಕರ್ನಾಟಕ ಕಾಲೇಜ್ ಭಾಳ ಫೇಮಸ್ ಇತ್ತು ಇಡೀ ರಾಜ್ಯದಲ್ಲಿ. ಆವಾಗ ನಾವು ಏನಾದರೂ ಸೈನ್ಸ್ ಮಾಡಿದರೆ BSc ಮಾಡಿದರೆ ಕೊನೆಗೆ ನಾನು ಕರ್ನಾಟಕ ಸೈನ್ಸ್ ಕಾಲೇಜಿನಲ್ಲೇ ಮಾಡ್ಬೇಕಂತ ನನ್ನ ತಂದೆಯಲ್ಲಿ ಹಠ ಹಿಡಿದೆ. ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿಗೆ ಮಾಡಬೇಕು ಅಂತ ಅಭಿಲಾಷೆ ಇತ್ತು. ಹಾಗಾಗಿ ಬೇರೆ ಎಲ್ಲಿ ಕಾಲೇಜಿನಲ್ಲಿ ಮಾಡೋದು ಬೇಡ, ಅದು ಕರ್ನಾಟಕ ಸೈನ್ಸ್ ಕಾಲೇಜಿನಲ್ಲೇ ಮಾಡಬೇಕು ಅಂತ ಒಂದು ದೊಡ್ಡ ಒಂದು ಆಸೆ ಇತ್ತು ನನಗೆ. ಕರೆಕ್ಟ್. ಅಂತ ಒಂದು ಪ್ರೆಸ್ಟೀಜಿಯಸ್ ಕಾಲೇಜಿನಲ್ಲಿ ಮಾಡೋದನ್ನ ಅಂತ. ಕೊನೆಗೆ ಆ ಸಂದರ್ಭದಲ್ಲಿ ನಮಗೆ ಇನ್ನೂ ಹಾಸ್ಟೆಲ್ಗಳದು ಸಿಗುವಂಥದ್ದು, ಬೇರೆ ಬೇರೆ ಕೆಲಸಗಳೆಲ್ಲ ಭಾಳ ತೊಂದರೆದಾಯಕ ಇತ್ತು. ಅಂಥ ಸಂದರ್ಭದಲ್ಲಿ ಇಡೀ ಬಹುಶಃ ಅದು ಉತ್ಪ್ರೇಕ್ಷೆ ಆಗಲಾರ್ದು ಅಂತ ಅನಿಸ್ತೀನಿ. ಇಡೀ ಕಲ್ಲೋಳಿಕರ್ ಮನೆತನಿಗೆ ಬೆನ್ನೆಲುಬಾಗಿ ನಿಂತವರು ಶಿವರುದ್ರ ಕಲ್ಲೋಳಿಕರ್. ಅವರು ಇಡೀ ಒಂದು ಯೂನಿವರ್ಸಿಟಿಯಲ್ಲಿ ಆಗಾಗಲೇ ಅವರು ಪ್ರಾಧ್ಯಾಪಕರಾಗಿ ಅಲ್ಲಿ ಇತಿಹಾಸ ಮತ್ತು ಇದರಲ್ಲಿ ಕೆಲಸ ಮಾಡ್ತಿದ್ರು. ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಶುರು ಮಾಡಿದ್ರು. ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಅವರು ಕೆಲಸ ಮಾಡ್ತಿದ್ರು ಪ್ರೊಫೆಸರ್ ಆಗಿ. ಅವಾಗ ಯಾವುದೇ ಭಾಗದ ವಿದ್ಯಾರ್ಥಿಗಳು ಬಂದರು ಸಹಿತ, ಪರಿಚಯದವರು ಬಂದರು ಸಹಿತ, ಅವ್ರ ಮನೇನ ಒಂದು ಥರ ಅದೇನಂತ ಹೇಳಿದ್ರೆ ಅದೊಂದು ಎಲ್ಲರಿಗೂ ಆಶ್ರಯತಾನ. ಅದು ಆಶ್ರಯತಾನ. ಅಲ್ಲಿ ಊಟ, ಅವ್ರ ವ್ಯವಸ್ಥೆ, ಅವ್ರ ಪುಸ್ತಕ, ಅವ್ರ ಖರ್ಚು ಸಹಿತ ಎಲ್ಲವನ್ನು ಅವ್ರು ಒಬ್ಬರೇ ಮಾಡ್ತಾ ಬಂದರು. ಇಂಥ ಸಂದರ್ಭದಲ್ಲಿ ಅವ್ರನ್ನ ಭಾಳ ನೆನೆಸ್ಬೇಕು. ಇವತ್ತೇನಾದರೂ ತಂದೆ ತಾಯಿಗಳು ಎಷ್ಟು ನಮಗೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ನಮ್ಮನ್ನು ಬೆಳೆಸಿದ್ರು, ಒಂದು ಹಂತದಲ್ಲಿ ಸಹಿತ ಅಲ್ಲಿಂದನೂ ಮುಂದೆ ಹೋಗ್ಲಿಕ್ಕೆ ಶಿವರುದ್ರ ಕಲ್ಲೋಳಿಕರ್ ಭಾಳ ಹೆಲ್ಪ್ ಮಾಡಿದ್ರು ಬ್ರದರ್ ಅವರು. ಇಡೀ ಕುಟುಂಬವನ್ನು ಯಾರೇ ನಮ್ಮ ಊರಿಂದ ಬಂದರು ಅಷ್ಟೇ ಅಲ್ಲ, ಬೆಳಗಾವಿ, ಬಿಜಾಪುರ, ಬಾಗಲಕೋಟು ಈ ಎಲ್ಲ ಭಾಗದಿಂದ ಜನ ಪರಿಚಯದವ್ರು ಯಾರೋ ಒಬ್ರು ಪರಿಚಯ ಹೇಳ್ಕೊಂಡು ಬಂದ್ರು ಸಹಿತ ಇವ್ರ ಮನೇನ ಆಶ್ರಯತಾನ ಅವ್ರಿಗೆ. ಅವ್ರ ಮನೇನ ಆಶ್ರಯತಾನ. ಅಲ್ಲೇ ಅವ್ರಿಗೆ ಊಟ ಮಾಡಬೇಕು, ಅಲ್ಲೇ ಇರಬೇಕು, ಕಾಲೇಜ್ಗೂ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಬಂದು ಇಲ್ಲೇ ಬಂದು ಊಟ ಮಾಡಬೇಕು. ಯಾಕಂದ್ರೆ ಹಾಸ್ಟೆಲ್ ಸರಿ ಟೈಮ್ಗೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಹಾಸ್ಟೆಲ್ ಸಿಗ್ತಿರ್ಲಿಲ್ಲ ಮಕ್ಕಳಿಗೆ, ಪರ್ಸೆಂಟೇಜ್ ಕಡಿಮೆ ಇದ್ದಿದ್ರಿಂದ ಇವರೇ ತಮ್ಮ ಮನೆಯಲ್ಲಿ ಇಟ್ಕೊಂಡು ಮಕ್ಕಳನ್ನ ಓದಿಸಿ ಬಳಸುವಂಥದ್ದು ಮಾಡಿದ್ದನ್ನು ಎಲ್ಲವನ್ನೂ ಮಾಡಿದ್ದಾರೆ ಅವರು. ಅದಕ್ಕೆ ಅವರು ನಮ್ಮ ಮೈನಿ ಮತ್ತೆ ಭಾಳ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಮ್ಮ ಸಿಸ್ಟರ್ಸ್ ಏನಾದ್ರು ಶಿವರುದ್ರ ನನ್ನ ಸಿಸ್ಟರ್ ಅವರೆಲ್ಲರೂ ನಮ್ಮ ಅಕ್ಕಗಳೆಲ್ಲ ಇದಾರಲ್ಲ, ಅಲ್ಲೇ ಇದ್ದು ಅಷ್ಟು ಜನಕ್ಕೆ ಅಡುಗೆ ಮಾಡಿ ಹಾಕುವಂಥದ್ದನ್ನು, ಶಿಕ್ಷಣಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗೋ ರೀತಿಯಲ್ಲಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ ಅವರು. ಒಂಥರ ಅಜ್ಜಗಾವಲ್ ನಿಂತಿದ್ರೆ ಎಜುಕೇಶನ್ ಕಲೀಲಿ ಅಂತ ಆ ಒಂದು ಹಿನ್ನೆಲೆ ಇದ್ದಿದ್ದರಿಂದ ನಾವು ಇಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಾಯಿತು. ಹೊರತು ಆ ಸಪೋರ್ಟು ಮತ್ತು ಅದು ನಮಗೆ ಬೆನ್ನೆಲುಬಾಗಿ ನಿಲ್ಲದೆ ಹೋಗಿದ್ರೆ ನಾವು ಯಾವುದೋ ಇನ್ನೂ ಒಂದು ಮುಂದೆ. ಸರ್ ನಿಮ್ಗೆ ಪೋಸ್ಟಿಂಗ್ ಯಾವಾಗ ಇದಾದ ಸರ್? ಇದು ಇಲ್ಲಿಂದ ಆದ ನಂತರ ನಾನು BSc ಆದ ನಂತರ ಮತ್ತೆ ಅಲ್ಲೇ ಕರ್ನಾಟಕ ಯೂನಿವರ್ಸಿಟಿಗೆ MSc ಮಾಡಿಕೊಂಡೆ. MSc ಬಾಟ್ನಿ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡಾಗ ನಮಗೆ ಕೊನೆಗೆ ಒಂದು ಏನೋ UPSC ಎಕ್ಸಾಮ್ ಬರಿಬೇಕು ಅಂತ ಒಂದು ತಲೆಯಲ್ಲಿತ್ತು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆಗ ಬರಿತಾ ಮಾಡುವ ಸಂದರ್ಭದಲ್ಲಿ ನಮ್ಮದು ಮುಗಿಯುವಷ್ಟರಲ್ಲಿ ಮತ್ತೆ ಇದು ಅರಣ್ಯ ಇಲಾಖೆಯಲ್ಲಿ ಒಂದು ವಲಯ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಒಂದು ಪೋಸ್ಟ್ ವಾಂಟೆಡ್ ಕಾಲ್ ಮಾಡಿದರು. ನಾನು ಆವಾಗ ಎಕ್ಸಾಮ್ ಬರೆದೆ. ಆ ಎಕ್ಸಾಮ್ ಬರೆದಲ್ಲಿ ಸೆಲೆಕ್ಷನ್ ಆದೆ. ಅದು ನಾವು ಅದದ್ದು 90ದಲ್ಲಿ ಎಕ್ಸಾಮ್ ಆಯಿತು. 91ದಲ್ಲಿ ನಾವು ಗುಜರಾತ್ನ ರಾಜಪಿಪ್ಲಾದಲ್ಲಿ ಟ್ರೈನಿಂಗ್ ಹೋದಿವಿ 2 ವರ್ಷ. 91ರಿಂದ 93ವರೆಗೆ ಗುಜರಾತ್ ರಾಜಪಿಪ್ಲಾದಲ್ಲಿ ಟ್ರೈನಿಂಗ್ ಆಯಿತು. ಅಲ್ಲಿಂದ ಟ್ರೈನಿಂಗ್ ಮುಗಿಸಿ ಬಂದ ನಂತರ ನಮಗೆ ಯಲ್ಲಾಪುರ ಒಂದು ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಅಂತ ಒಂದು ಫಾರಿನ್ ಏಡೆಡ್ ಫಂಡದ್ದು ಒಂದು ಸ್ಕೀಮ್ ಇತ್ತು. ಆ ಯೋಜನೆಯಲ್ಲಿ ನಮ್ಮನ್ನೆಲ್ಲ ಅಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಅಲ್ಲಿ ಯಲ್ಲಾಪುರಕ್ಕೆ ಹಾಕಿದ್ರು. ಅಲ್ಲಿಂದ ನಿರಂತರವಾಗಿ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆ ಆಗಿರ್ಬೋದು, ಅದಕ್ಕೆ ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಅಂತ ಆಗ್ತಾರೆ, ಸಬ್ ಡಿವಿಷನಲ್ ಆಫೀಸರು. ಅಲ್ಲಿಂದ ಉಪಾರಣ್ಯ ಸಂರಕ್ಷಣಾಧಿಕಾರಿ, ಡೆಪ್ಯೂಟಿ ಕನ್ಸರ್ವೇಟರ್ ಫಾರೆಸ್ಟ್, ಉಪಾರಣ್ಯ ಸಂರಕ್ಷಣಾಧಿಕಾರಿಯಾಗಿ ರಾಜ್ಯ ಮಟ್ಟದ ಅಧಿಕಾರಿ ಆಗಿದ್ದೀವಿ. ಕೊನೆಗೆ ನಮಗೆ ಎಲ್ಲ ಒಂದು ಇಚ್ಛೆ ಏನಿತ್ತು ಗೊತ್ತಿಲ್ಲ, ಅಷ್ಟೆಲ್ಲನೂ ಆಗಿ ಸಹಿತ ನಮಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನುವಂಥ ಒಂದು ಹುದ್ದೆಗೆ ಸಹಿತ ನಾವು ಪ್ರಮೋಷನ್ ಮೇಲೆ ಸೆಲೆಕ್ಷನ್ ಆಗುವಂಥ ಯೋಗ ಬಂತು. ಅದರ ಜೊತೆಗೆ ಈ ರಾಜ್ಯದ ಬೇರೆ ಬೇರೆ ಕಡೆ ಆಗಿರ್ಬೋದು, ಬಸವ ಕಲ್ಯಾಣ ಬೀದರ್ ಕಡೆ ಆಗಿರ್ಬೋದು, ದೆನ್ ಬೆಳಗಾಂ ಆಗಿರ್ಬೋದು, ದೆನ್ ಬೆಂಗಳೂರು, ಯಲ್ಲಾಪುರ,
ಈ ಭಾಗಗಳಲ್ಲಿ ಎಲ್ಲನೂ ಕೆಲಸ ಮಾಡಿದ್ದೀವಿ. ಕೊನೆಗೆ ನಾನು ಸರ್ವಿಸ್ನ ಕೊನೆಯ ಹಂತಗಳಲ್ಲಿ ಸಹಿತ ಬೆಳಗಾವಿ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ನಾನು 2.5 3 ವರ್ಷ ಕೆಲಸ ಮಾಡಿದೆ. ಆ ನಂತರ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಆಫೀಸ್ನಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಅಂತ ಒಂದು 6 ತಿಂಗಳ 8 ತಿಂಗಳ ಕೆಲಸ ಮಾಡಿದೆ. ಅದಾದ ನಂತರ ಬೆಳಗಾವಿ ಅರಣ್ಯ ಉಪಾರಣ್ಯ ಸಂರಕ್ಷಣಾಧಿಕಾರಿಗೆ ಬೆಳಗಾವಿ ಅರಣ್ಯ ವಿಭಾಗದಲ್ಲಿ 11 ತಿಂಗಳು ಉಪಾರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕೆಲಸ ಮಾಡಿ ಜೂನ್ 2024 ಜೂನ್ನಲ್ಲಿ ರಿಟೈರ್ಡ್ ಆಗಿದ್ದೀನಿ. ಶೂನ್ಯದಿಂದ ಆರಂಭವಾದಂಥ ಈ ನಿಮ್ಮ ಚೈತ್ರ ಯಾತ್ರೆ ಇಲ್ಲಿವರೆಗೆ ಬಂತು ಸರ್. ಏನು ಅನ್ನಿಸ್ತದೆ ಸರ್ ತಮಗೆ? ಇದು ಈ ಇಡೀ ಒಂದು ಇದನ್ನ ಹಿನ್ನೆಲೆಯನ್ನೆಲ್ಲ ನೋಡಿದಾಗ ಬಹುಶಃ ನಮ್ಮ ತಂದೆ ತಾಯಿಗಳು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು, ನಮ್ಮ ದೊಡ್ಡವಾದು ಎಲ್ಲರೂ ಸಹಿತ ಭಾಳ ಕಷ್ಟಪಟ್ಟಿದ್ರು. ತಮ್ಮ ಜೀವನವನ್ನು ತ್ಯಾಗ ಮಾಡಿ ಮಕ್ಕಳು ಒಳ್ಳೆಯ ಹುದ್ದೆಯಲ್ಲಿ ಹೋಗಬೇಕು, ಒಳ್ಳೆ ರೀತಿಯಿಂದ ಜೀವನ ಸಾಗಿಸಬೇಕು ಅಂತ ಏನು ಮಾಡಿದ್ರು. ಆ ದೊಡ್ಡ ತ್ಯಾಗ ಮತ್ತು ಪರಿಶ್ರಮ ಇದೆ. ಅದನ್ನು ನಾವು ಇವತ್ತು ನೆನೆಸ್ಬೇಕು. ಅದು ಮತ್ತು ಇವತ್ತು ನಮ್ಮನ್ನು ಅದು ಕಾಯ್ತಾ ಇದೆ. ಅದ್ರ ಜೊತೆಗೆ ನಮಗೆ ಒಂದು ಸಂಸ್ಕಾರ ಮತ್ತು ಪದ್ಧತಿ ಇವುಗಳನ್ನೆಲ್ಲವನ್ನು ನಮಗೆ ಕಲಿಸ್ಕೊಟ್ರು. ಅದನ್ನು ಕಲ್ತ್ಕೊಂಡು ಬಂದಿವಿ. ಜೊತೆಗೆ ನಮ್ಮ ಹಿರಿಯರಾದಂಥ ಎಲ್ಲ ಹಿರಿಯರನ್ನ ಶಿವರುದ್ರನಾಗಿರ್ಬೋದು, ಚನ್ನಬಸವನಾಗಿರ್ಬೋದು, ಶಿವರುದ್ರ ಕಲ್ಲೋಳಿಕರ್, ಚನ್ನಬಸವ ಕಲ್ಲೋಳಿಕರ್ ಮತ್ತು ಎಲ್ಲರೂ ಸಹಿತ ನಮಗೆ ಒಂದು ಸರಿಯಾದ ದಾರಿ ತೋರಿಸಿದರು. ನಮಗೆ ಬೆನ್ನೆಲುಬಾಗಿ ನಿಂತರು ಓದಲಿಕ್ಕೆ. ಅದನ್ನು ಮುಂದುವರ್ಸ್ಕೊಂಡು ಬಂದೀವಿ. ಅದರಾದ ನಂತರ ನೆಕ್ಸ್ಟ್ ನಮ್ಮ ಜನ್ರೇಷನು ಈಗೇನು DC ಅವರಾಗಿದ್ದಾರೆ, ಶಂಭು ಕಲ್ಲೋಳಿಕರ್ ನಮ್ಗಿಂತ 1 ವರ್ಷ ಸೀನಿಯರ್ ಅವರು. ಅವರು ಸಹಿತ ನಮಗೆಲ್ಲರಿಗೂ ಸಹಿತ ಮಾರ್ಗದರ್ಶನ ಮಾಡಿಕೊಂಡು ನಮಗೆ ಒಂದು ಪ್ರೇರಣೆ ಸಹಿತ ಆದರವರು. ಶಂಭು ಕಲ್ಲೋಳಿಕರ್ ಅವರು ನಾವು ಏನಾದರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ಬೋದು, ಪ್ರಯತ್ನ ಮಾಡ್ರೆ ಆಗುತ್ತೆ ಅನ್ನುವಂಥದ್ದು ಒಂದು ವಿಷಯವನ್ನು ನಮಗೆ ಸ್ಫೂರ್ತಿದಾಯಕವಾಗಿ ತಗೊಂಡಿವಿ. ಆ ರೀತಿಯಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬಂದೀವಿ ಮತ್ತು ಎಲ್ಲರೂ ಸಹಿತ ಸಹಕಾರ ಮಾಡಿದರು. ನೆಕ್ಸ್ಟ್ ಜನ್ರೇಷನು ನಮಗೆ ಏನಿದೆಯಲ್ಲ, ಅವರು ಸುಮಾರು ಸಹಿತ ಎಲ್ಲರೂ ಶಿಕ್ಷಣ ಕಡೆ ಲಕ್ಷ್ಯ ಕೊಟ್ಟು MA ಮಾಡಿಕೊಂಡ್ರು, PhD ಮಾಡಿಕೊಂಡ್ರು, B.Ed ಮಾಡಿಕೊಂಡ್ರು, M.Ed ಮಾಡಿಕೊಂಡ್ರು. ಒಳ್ಳೆಯ ಹುದ್ದೆಯಲ್ಲಿ ಇಡೀ ಕಲ್ಲೋಳಿಕರ್ ಮನೆತನ ಎಲ್ಲ ಕಡೆ ಹರಡಿದೆ. ತಮ್ಮ ಮಕ್ಕಳು ಸರ್ ಎಷ್ಟು ಜನ? ನನಗೆ 3 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, ಒಬ್ಬರು ಮಗಳು. ಮೊದಲನೇದವನು ಅಭಿಷೇಕ್ ಅಂತ, ಅವನು BE ಮೆಕ್ಯಾನಿಕಲ್ ಬೆಂಗಳೂರಲ್ಲಿ ಮಾಡಿಕೊಂಡು MS ರಾಮಯ್ಯ ಕಾಲೇಜ್ನಲ್ಲಿ ಅಲ್ಲಿ ಮಾಡಿಕೊಂಡು ಪೆಸೆಟ್ನಲ್ಲಿ ಮಾಡಿಕೊಂಡು PS ಕಾಲೇಜಿನಲ್ಲಿ ಅದನ್ನು ಮುಗಿಸ್ಕೊಂಡು ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ಮೇ 25ಕ್ಕೆ ಒಂದು UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ. ಕೋಚಿಂಗ್ ತಗೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎರಡನೇದವನು BE ಕಂಪ್ಯೂಟರ್ ಸೈನ್ಸ್ ಇಲ್ಲಿ ನಿಡ್ಸೋಸಿಕ ಇದರಲ್ಲಿ ಕಾಲೇಜಿನಲ್ಲಿ ಈ ಸಲ ಒಂದು 5ನೇ ಸೆಮಿಸ್ಟರ್ ಮುಗಿದು 6ನೇ ಸೆಮಿಸ್ಟರ್ಗೆ ಓದ್ತಾ ಇದ್ದೇನೆ. ಮಗಳದ್ದು ಈ ಸಲ ಅವ್ರದ್ದು KL ಇಲ್ಲೇ ಕಾಲೇಜ್ ಬೆಳಗಾವಿನಲ್ಲಿ ಈ ಸಲ 2ನೇ ಸೆಮಿಸ್ಟರ್ ಅವಳು ಓದ್ತಾ ಇದ್ದಾಳೆ. ಇದು ನಿಮ್ಮ ಬಯೋಡಾಟ. ನಿಮ್ಮ ಶ್ರೀಮತಿ ಅವರು? ಶ್ರೀಮತಿ ಅವ್ರದ್ದು ಮೂಲತಃ ಊರು ಇಲ್ಲಿ ಬೆಳಗಾವಿ ಗ್ರಾಮ, ಇದು ಬೆಳಗಾವಿಯಲ್ಲಿ ಪ್ರಾಪರು. ಅವರು ಇಲ್ಲೇ ಆದರ್ಶ ನಗರ ಕಾಲೋನಿಯಲ್ಲಿ ಇರ್ತಾರೆ. ಅವ್ರದ್ದು ಎಜುಕೇಷನ್ PUC ಆಗಿರೋದು. ಮತ್ತು ಶಿ ಈಸ್ ಹೋಮ್ ಮೇಕರ್. ಇಡೀ ಎಲ್ಲವನ್ನು ಕುಟುಂಬವನ್ನು ಸರಿಯಾಗಿ ಚೂಸ್ಕೊಂಡು ಇಲ್ಲಿವರೆಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಟ್ಟು ಇದನ್ನು ಮಾಡಿದ್ದಾರೆ. ಮೇಡಮ್ ನಿಮ್ಮ ಹೆಸರು? ಗೀತಾ ಶಂಕರ್ ಕಲ್ಲೋಳ್ಕರ್ ಅವರು. ಮೇಡಮ್ ಏನು ಅನಿಸ್ತೈತೆ ರೀ ತಮಗೆ? ಕಲ್ಲೋಳ್ಕರ್ ಫ್ಯಾಮಿಲಿ ಸದಸ್ಯರಾಗಿದ್ದಕ್ಕೆ ಏನು ಅನಿಸ್ತೈತೆ ನಿಮಗೆ? ಭಾಳ ಹೆಮ್ಮೆ ಅನಿಸ್ತದ ರೀ. ನಾವು ಮದುವೆ ಆಗಿ 28 ವರ್ಷ ಆತ್ರಿ ಮ್ಯಾರೇಜ್ ಆಗಿರಿ. ಮದುವೆ ಆಗಿ ಬಂದಾಗಿಂದರೆ ನಾವೆಲ್ಲ ಭಾಳ ಚಲೋ ಅನ್ಸದ. ಭಾಳ ಮನೆತನ ಭಾಳ ಚಲೋ ಅದ ರೀ. ಮಕ್ಕಳೆಲ್ಲರೂ ಚಲೋ ಎಜುಕೇಷನು ಎಲ್ಲ ಇದನ್ನೆಲ್ಲ ಮಾಡ್ತಾರೆ. ಒಳ್ಳೆಯದು ಮೇಡಮ್. ಇಲ್ಲಿವರೆಗೆ ನಮ್ಮ ಜೊತೆ ಮಾತನಾಡೋದಕ್ಕಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಾನು ಹನುಮಂತ್ ಚಿದಾನಂದ್ ಕಲ್ಲೋಳಿಕರ್. ಕಾರ್ಯಕ್ರಮ ಬಗ್ಗೆ ವಿಶೇಷ ಏನಾರ ಹೇಳ್ರಿ. ಇವತ್ತಿನ ಕಾರ್ಯಕ್ರಮ ಇದು ನಮ್ಮ ಅಜ್ಜನ ಅಪ್ಪನ ಪುಣ್ಯತಿಥಿ. ನಾವು ಹುಟ್ಟಕ್ಕಿಂತ ಮೊದಲು ಈ ಕಾರ್ಯಕ್ರಮ ಮಾಡ್ಕೊತ ಬರ್ತಾ ಇದ್ದಾರೆ. ನಾವು ಸಣ್ಣವರಿದ್ದಾಗಿಂದ ನಾವು ನೋಡ್ತಾ ಇದ್ದೀವಿ. ಈಗ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಇದು 71ನೆಯ ನಮ್ಮ ಅಜ್ಜನ ಅಪ್ಪನ ಪುಣ್ಯತಿಥಿಯನ್ನು ನಾವು ಎಲ್ಲ ಕಲ್ಲೋಳಿಕರ್ ಬಂಧುಗಳು ಕೂಡಿಕೊಂಡು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇದೇ ಮಹತ್ವ ಏನಂದ್ರೆ, ನಾವಿಲ್ಲಿ ತೋಟದಾಗಿರೋದು ನಮ್ಮ ಅಜ್ಜನ ಅಪ್ಪ ಗಳಿಸಿದಂಥ ಹೊಲ ಇದು. ಆ ಹೊಲದಲ್ಲಿ ನಾವು ಇದೀವಿ. ಅವನಿಂದನೇ ನಾವು ಇವತ್ತು ಏನಾದರೂ ಈ ಮಟ್ಟಕ್ಕೆ ಬಂದರೆ ಅವನೇ ಕಾರಣ. ಆ ಒಂದು ಹಿನ್ನೆಲೆಯೊಳಗೆ ನಾವು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕಲ್ಲೋಳಿಕರ್ ಬಂಧುಗಳು ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.